ಸ್ವಲ್ಪ ನೀರು ಕೊಡಿ. ಬೇಕಾ ನಿಮಗೆ Visto vichitra janaki ಸಾಕ್ಷಿ ಶಿವಧನುಸ್ಸನ್ನು ಎತ್ತುವ ಮೂಲಕವಾಗಿ ನಿನ್ನನ್ನು ಮದುವೆ ಆದವ. ಆ ಬಳಿಕ ಚಿಕ್ಕಮ್ಮನ ಆಸೆಯಂತೆ ವನವಾಸಕ್ಕೆ ತೆರಳಿದವರು. ನೀವು ಕೂಡ ನನ್ನ ಜೊತೆ ಬಂದವರು. ಆದರೆ ವನವಾಸದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆ ರಾವಣ ನಿನ್ನನ್ನು ಕಪಟದಿಂದ ಅಪಹರಿಸಿಕೊಂಡು ಹೋದ. ನಂತರ ಕಪಿವೀರನನ್ನೇ ಸೇರಿಸಿ ರಾಮ ಸೇತುವೆಯನ್ನೇ ನಿರ್ಮಿಸಿ ಆ ರಾವಣಾದಿಗಳನ್ನು ಕೊಂದು ಪುನರಪಿ ನಿನ್ನನ್ನು ಸಾಕೇತಕ್ಕೆ ಕರೆದುಕೊಂಡು ಬಂದವನಿದ್ದೇನೆ. ಆದರೆ ನೀನೀಗ ತುಂಬು ಗರ್ಭಿಣಿ. ಲತಾ ಮಂಟಪದ ಕೆಳಗೆ ನಾವು ಕುಳಿತಿದ್ದೇವೆ. ಗರ್ಭಿಣಿಯಾದವರಿಗೆ ಬಯಕೆ ಇರುವುದು ಸಹಜ. ಹಾಗಾಗಿ ನಿನ್ನಲ್ಲಿ ಕೇಳುವುದು ಇಷ್ಟೇ, ಏನಾದರೂ ಬಯಕೆ ಇದೆಯಾ ಸೀತೆ? ಬಯಕೆ ಸ್ಥಾಪಿಸಿ ಸರ್ವರಿಂದಲೂ ದೇವ ಎಂಬುದಾಗಿ ನಿಗಣತಿಯನ್ನು ಪಡೆದಂತಹ ನಿಮ್ಮ ಕೈ ಹಿಡಿದವಳೆ ನಾನು. ಹೌದು, ನನ್ನ ಜೀವನ ಎಷ್ಟು ಪುಣ್ಯ ಸ್ವಾಮಿ. ಭವ್ಯವಾದ ಪ್ರಪಂಚದಲ್ಲಿ ಯೋಗ್ಯ ತಂದೆ ತಾಯಿಗಳಿಗೆ ಮಕ್ಕಳಾಗಿ ಹುಟ್ಟಬೇಕಾದ್ರೆ ಯೋಗವೂ ಇರಬೇಕಂತೆ, ಭಾಗ್ಯವೂ ಇರಬೇಕಂತೆ. ಹೆಣ್ಣಾದಿ ಹುಟ್ಟಿದ ಬಳಿಕ ಯೋಗ್ಯ ಗಂಡನ ಕೈ ಹಿಡಿಯಬೇಕಾದ್ರೆ ಅವಳ ಪುಣ್ಯವನ್ನೇ ಮಾಡಿರಬೇಕಂತೆ. ಹೌದು, ಜಗದ ಪತಿಯನ್ನೇ ನನ್ನ ಪತಿಯನ್ನಾಗಿ ಪಡೆದಂತಹ ಭಾಗ್ಯವಂತಳೇ ಸಹಿ. ಪ್ರಭು, ಅಯೋಧ್ಯೆಯಲ್ಲಿ ಹೂ ಬಿಡದಂತಹ ಗಿಡಗಳಿಲ್ಲ, ಫಲವ ನೀಡದ ಮರಗಳಿಲ್ಲ, ಹಾಲಿಯದ ಹಸುಗಳಿಲ್ಲ, ಭಾಮಿನಿಯೋಳು ಬಂಜೇರಿಲ್ಲ. ಕಾಮಧೇನಿನ ಹಾಲನ್ನು ಸ್ವೀಕರಿಸಿದ ನಾವು ಶುದ್ಧಾದಿಗಳು ಬಾಧಿಸುವುದಕ್ಕೆ ಸಾಧ್ಯವುಂಟೆ ಹೇಳಿ? ಕಲ್ಪವೃಕ್ಷದ ನೆರಳಲ್ಲಿ ಇರುವವರು ನಾವು. ಹೌದು, ಮನದಲ್ಲಿ ಬಯಕೆಗಳು ಮೂಡುವುದಕ್ಕೆ ಸಾಧ್ಯವುಂಟೆ ಹೇಳಿ? ಆದರೂ ಹೆಣ್ಣಾದವಳ ಜೀವನ ಸಾರ್ಥಕತೆಯ ಮೆಟ್ಟಿಲನ್ನು ಏರಬೇಕಾದ್ರೆ ಯೋಗ್ಯತಾ ಪುರುಷನ ಕೈ ಹಿಡಿದು ಆತನಿಂದ ಸತ್ಸಂತಾನವನ್ನು ಪಡೆದು ಮಕ್ಕಳ ಬಾಯಿಂದ ಅಮ್ಮ ಎಂಬುದಾಗಿ ಕರೆಸಿದಂತಹ ಸಂದರ್ಭ ಹೆಣ್ಣೊಬ್ಬಳ ಜೀವನವು ಸಾರ್ಥಕತೆಯನ್ನು ಪಡೆಯುತ್ತದಂತೆ. ಆ ಭಾಗ್ಯ ಯೋಗ ನನ್ನ ಬದುಕಿನಲ್ಲಿ ಬಂದಿದೆ ಎಂಬುದಕ್ಕೆ ಎರಡು ಮಾತಿಲ್ಲ. ಹೌದು, ಹೆಣ್ಣೊಬ್ಬಳು ಗರ್ಭತಾ ವ್ಯವಸ್ಥೆಗೆ ಬರುವಂತಹ ಸಂದರ್ಭ ನಾನಾ ರೀತಿಯ ಬಯಕೆಗಳು ಆಸೆಗಳು ಮನದಲ್ಲಿ
ಮೂಡುತ್ತದಂತೆ. ಹೌದು. ಹಾಗೆಂದು ನೀವು ಕೇಳಿದ ಮಾತ್ರ ಮನದ ಮೂಲೆಯಲ್ಲಿ ಅಂಕುರಿಸಿದಂತಹ ಒಂದು ಆಸೆಯನ್ನು ಹೇಳಿಕೊಳ್ಳುತ್ತೇನೆ. ಏನದು? ಈ ಹಿಂದಕ್ಕಾದ್ರೂ ವನವಾಸಕ್ಕೆ ಹೋಗುವಂತಹ ಸಂದರ್ಭ ಲೋಪಾಮುದ್ರದೇವಿ ತನ್ನಲ್ಲಿದ್ದಂತಹ ಆಭರಣಗಳನ್ನು ನನಗೆ ತೊಡಸಿಕೊಂಡು ಅವರೇ ನನ್ನ ಕೂದಲನ್ನು ಬಾಚಿದಂತಹ ನೆನಪು ನನಗೆ ಮರುಕಳಿಸುತ್ತಾ ಬಂತು. ಹೌದೇ? ಹೋಗದ ಧೂಮವನ್ನು ಆಗ್ರಹಿಸಿದ್ದು, ಮುನಿ ಮದುವೆಗಳಲ್ಲಿ ಮಾತನಾಡಿದ್ದು, ಮಂತ್ರದ ಪಠಣವನ್ನು ಕೇಳಿದ್ದು, ಅವರ ಆಶ್ರಮವನ್ನು ವೀಕ್ಷಿಸಿದ್ದು, ಪಂಚೇಂದ್ರಿಯಗಳಿಗೂ ಆಸೆ ಎಂಬುದು ಮೂಡುತ್ತಾ ಉಂಟು. ಹೌದೇ? ಲತಾ ಮಂಟಪವನ್ನು ಸೇರಿದ್ದೇನೆ. ತಂಪಾದ ಗಾಳಿ ಬೀಸಿದಾಗ ಬದುಕಿನಲ್ಲಿ ಗತಿಸಿ ಹೋದ ಘಟನೆಗಳು ಬೇಡ ಅಂತ ಹೇಳಿದ್ರು ಸ್ಮರಣೆಗೆ ಒದಗಿ ಬರುತ್ತಾ ಉಂಟು. ಈ ಒಂದು ಆಸೆಯನ್ನು ಈಡೇರಿಸಿ ಪ್ರಭು. ಆದಿತ್ತು. ಆದರೆ ಈಗ ಏನಾದರೂ ಆಸೆ ಇದ್ದರೆ ತಿಳಿಸಬಹುದು ತಾನೆ. ನಿನ್ನ ತೊಡೆಯನ್ನೇರಿ ಮಲಗಬೇಕೆಂಬುದಾಗಿ ಒಂದು ಆಸೆ ಪ್ರಭು. ಹೆಂಡತಿಯ ಆಸೆಯನ್ನು ಪೂರೈಸುವುದು ಗಂಡನಾಗಿ ನನ್ನ ಕರ್ತವ್ಯ. ಹಾಗಾಗಿ ಹೀಗೆ ಭಾವಿಸಿದ್ದೇನೆ. ರಾಮ 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 ಜಯ ರಾಮ 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 ದಶರಥ ನಂದನ ರಾಮ ರಾಮ ದಶರಥ ನಂದನ ರಾಮ ರಾಮ. ಬನ್ನಿ ಪ್ರಸಾದ.